ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 21st ಸೆಂಚುರಿ. ದಿನಾ ಬೆಳಗ್ಗೆ ಎದ್ದು ದೇವ್ರ ಫೋಟೋ ನೋಡ್ತಿದ್ದವರು ಈಗ ಬೆಡ್ ಮೇಲೆ ಮೊಬೈಲ್ನಲ್ಲಿ ಮಿಸ್ದು ಕಾಲ್ ನೋಡ್ಕೊಂಡು ಹೇಳ್ತಾರೆ. ಮನೆಯಲ್ಲಿದ್ರು ಅಮ್ಮ ಮಗನಿಗೆ ಮೆಸೇಜ್ ಮಾಡಿ ಊಟಕ್ಕೆ ಕರೆಯೋ ಟೈಮ್ ಇದು. ಎಷ್ಟು ಫಾಸ್ಟ್ ನೋಡಿ. ಏನೇ ಅರ್ಚನಾ, ನಿಮ್ಮಪ್ಪ ಮನೆಯಲ್ಲೇ ಕುತ್ಕೊಂಡ್ ಕುಡಿತಿದ್ದಾರೆ, ನೀನೇನು ಕೇಳಲ್ವಾ? ಕೇಳ್ತೀನಿ ಕಣೆ, ಅವ್ರು ಕೊಡಲ್ಲ ಅಷ್ಟೇ. ಅಪ್ಪನಷ್ಟು ದುಡಿದಿದ್ರು ಅವ್ರಪ್ಪನಷ್ಟು ಕುಡಿತಾರೆ. ನಮ್ಮ ಹುಡುಗರೇನ್ ಕಡಿಮೆ ಇಲ್ಲ ಬಿಡಿ. ಯಾಕೋ ಹೀಗ್ ಮಾಡ್ದೆ? ನಮ್ಗೊಂದ್ ಮಾತು ಹೇಳಿದ್ರೆ ಒಂದ್ ಒಳ್ಳೆ ಹೆಣ್ಣು ನೋಡಿ ಅರೇಂಜ್ ಮ್ಯಾರೇಜ್ ಮಾಡ್ತಿದ್ವಲ್ಲೋ. ಮಮ್ಮಿ, ಬೇರೆ ಯಾರ್ದೋ ಗರ್ಲ್ ಫ್ರೆಂಡ್ ಮದುವೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಗರ್ಲ್ ಫ್ರೆಂಡ್ ಮದುವೆ ಆಗಿದ್ದು. ನಮಗೂ ಒಂದ್ ಮಾತು ಹೇಳಿದ್ರೆ ನಾವೇ ನಿಂತು ಮದುವೆ ಮಾಡ್ತಿದ್ವಲ್ಲೋ. ಈ ಸಾತಿ ಅದಕ್ಕೆಲ್ಲ ಟೈಮ್ ಇರ್ಲಿಲ್ಲ. ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ ಬಿಡಿ. ಯಂಗ್ ಏಜ್ ಅಲ್ಲೇ ಯಂಗ್ ಏಜ್ ಆಗ್ಬಿಡ್ತಾರೆ, ಆಮೇಲೆ ಹೆಂಗೆಂಗೋ ಆಗಿ ಹೋಗ್ತಾರೆ. ಮತ್ತೆ ನಮ್ ಲವರ್ಸ್ ವಿಷಯಕ್ಕೆ ಬಂದ್ರೆ, ಪ್ಲೀಸ್ ಇವಾಗಾದ್ರೂ ನಾನು ಲವ್ ಮಾಡ್ತಾ ಇದೀನಿ ಅಂತ ಹೇಳು. ಯೋಚನೆ ಮಾಡ್ತಿದೀನಿ, ಇನ್ ಸ್ವಲ್ಪ ಟೈಮ್ ಕೊಡು. ಸರಿ, ನೀನ್ ಯೋಚನೆ ಮಾಡ್ತಾ ಇರೋ, ನಾನು ಹೊರಡ್ತೀನಿ. ಮೇಡಮ್, ಬಿಲ್. ಏಯ್, ನಾನ್ ಸುಮ್ನೆ ತಮಾಷೆ ಮಾಡ್ದೆ ಕಣೋ ನಿಂಗೆ. ಐ ಲವ್ ಯು ಸುರೇಶ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಐ ಆಮ್ ನಾಟ್ ಸುರೇಶ್, ಐ ಆಮ್ ರಮೇಶ್. ಮಿಸ್ ಅಂಜಲಿ. ಅಂಜಲಿ? ಹೂ ಇಸ್ ಅಂಜಲಿ? ಐ ಆಮ್ ಪ್ರಿಯಾ. ಹೆಸರಲ್ಲೇನಿದೆ ಬಿಡ್ರಿ, ಹೆಸರು ಕೆಸರಾದ್ರೂ ಬಾಯಿಗೆ ಮೊಸರು ಸಿಕ್ಕರೆ ಸಾಕು. ಇವತ್ತಿನ ಮಕ್ಕಳಂತೂ ನಿಂಗೆ ABCD ಎಲ್ಲ ಬರುತ್ತಾ? A ಫಾರ್ ಆಪಲ್, B ಫಾರ್ ಬಾಲ್. ನೋಡು, ಸ್ಪೆಲ್ಲಿಂಗ್ ಮಿಸ್ಟೇಕ್. ಈ ಜನರೇಷನ್ ಗ್ಯಾಪ್ ನೋಡಿ, ಪೀಳಿಗೆ ಎದರ ಪೀಳಿಗೆ ದೊಡ್ಡೋರು ಹೇಳ್ತಾ ಬಂದಿರೋ ಒಂದು ಕಾಮನ್ ಡೈಲಾಗ್ ಏನು ಅಂದ್ರೆ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ, ನಮ್ ಕಾಲದಲ್ಲಿ ಇಟ್ ವಾಸ್ ನಾಟ್ ಲೈಕ್ ದಿಸ್. ಯಾರಾದ್ರೂ ಒಬ್ಬ ತಂದೆ ತಾಯಿಗೆ ತಕ್ಕಂತೆ ಇದ್ದಾರಾ? ನೀವು ಕೇಳಿದ್ರೆ ತಾನೇ ನಿಮ್ ಮಾತು ಅವ್ರು ಕೇಳೋಕೆ. ಆದ್ರೂ ಇಂಥ ಒಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾಲದಲ್ಲೂ ಅಂಥವನೊಬ್ಬ ಇದಾನೆ ಅಂದ್ರೆ ನಂಬ್ತೀರಾ? ಯಾರಪ್ಪ ಅದು? ಮಗು, ದೇವ್ರ ಹತ್ರ ಏನ್ ಬೇಡ್ಕೊಂಡಪ್ಪ? ವಿದ್ಯೆ ಬುದ್ಧಿ ಎಲ್ಲಾ ಕೊಡಪ್ಪ ಅಂತ ಕೇಳ್ಕೊಂಡೇನಪ್ಪ? ಇಲ್ಲ ಅಪ್ಪ, ನಮ್ ಡ್ಯಾಡಿ ಹೇಳಿದ್ರು ಬುದ್ಧಿ ಇಟ್ಕೊಂಡ್ ಏನ್ ಮಾಡ್ತೀಯಾ, ಅದಕ್ಕೆ ವಿದ್ಯಾ ಮಾತ್ರ ಕೇಳ್ಕೊಂಡೆ. ಲೇ, ನಮ್ ಡ್ಯಾಡಿ ನಂಗೆ ತಲೆ ಕಟ್ ಮಾಡಿದ್ರು, ನಿಮ್ ಡ್ಯಾಡಿ ನಿಂಗೆ ತಲೆನೇ ಇಲ್ದಂಗೆ ಮಾಡ್ತೀರಲ್ಲೋ. ನನಗೇನೋ ಸಿಕ್ತು ರೀಪ್ಲೇಸ್ಮೆಂಟು, ನಿನಗೆ ಲೈಫ್ ಲಾಂಗ್ ಪನಿಷ್ಮೆಂಟು. ಇದೇ ನನ್ನ ಜಡ್ಜ್ಮೆಂಟು. ಇನ್ನು ಏನೇನೆಲ್ಲ ಹೇಳಿದಾರಪ್ಪ ನಿಮ್ ಡ್ಯಾಡಿ? ಡ್ಯಾಡಿ, ಈ ಫ್ರಿಡ್ಜ್ ಅಲ್ಲಿ ಐಸ್ ಹೆಂಗ್ ಬರುತ್ತೆ? ಏಯ್, ಇದೆಲ್ಲ ನಿನ್ ಸಿಲೆಬಸ್ ಅಲ್ಲಿ ಇದ್ಯಾ? ಬೇಡ್ದಿದ್ದೆಲ್ಲ ತಿಳ್ಕೊಬಾರ್ದು. ಹೋಗು, ಓದ್ಕೋ ಹೋಗು, ಆವಾಗ್ಲೇ ನೀನ್ ರ್ಯಾಂಕ್ ಬರೋದು. ಪ್ರಶ್ನೆ ಕೇಳಬಾರ್ದು, ಬುಕ್ ಅಲ್ಲಿರೋದು ಕರೆಕ್ಟ್ ಅನ್ಕೊಂಡು ಓದಿದ್ರೇನೆ ರ್ಯಾಂಕ್ ಬರೋದು. ಇನ್ಮೇಲೆ ಆಟ ಗೀಟ ಟೂರು ಊರು ಎಲ್ಲ ಕಟ್. ಅದೇ ಟೈಮಲ್ಲಿ ಓದು, 2% ಜಾಸ್ತಿ ಬರುತ್ತೆ. ಸ್ಕೂಲಲ್ಲಿ ಯಾರನ್ನು ಫ್ರೆಂಡ್ಸ್ ಮಾಡ್ಕೋಬಾರ್ದು. ಪಾಠ ಕೇಳ್ಬೇಕು, ಮನೆಗ್ ಬರ್ಬೇಕು, ಅಷ್ಟೇ. ಓಕೆ ಡ್ಯಾಡಿ. ಅಲ್ಲೋಡು, ಕಾಗೆ ಸತ್ತೋಗಿದೆ. ಹೇ, ಸತ್ತೋಗಿರೋಕಾಗ ಮೇಲಲ್ಲಿ ಇರುತ್ತೆ, ಕೆರಡೆ ಬಿದ್ದಿರುತ್ತೆ ನೋಡು. ಫಸ್ಟ್ ರ್ಯಾಂಕ್ ರಾಜು, ಇಷ್ಟು ಬೆಳ್ದಿದ್ಯಾ, ನಿನಗೆ ಸಿಂಗಲ್ ಮೀನಿಂಗ್ ಯಾವ್ದು, ಡಬಲ್ ಮೀನಿಂಗ್ ಯಾವ್ದು ಅಂತ ಗೊತ್ತಿಲ್ವಲ್ಲ. ಸರ್ ಕರೆದ್ರ? ರಾಜು, ಎಲ್ಲ ರೆಡಿ ಇದೆ. ವುಮೆನ್ಸ್ ಡೇಗೆ ಬ್ಯಾನರೇ ರೆಡಿ ಇಲ್ಲ, ಅದನ್ನ ಪ್ರಿಂಟ್ ಮಾಡಿಸೋ ಕೆಲಸ ನಿಂದು. ಕಂಟೆಂಟ್ ಏನ್ ಬೇಕು ಅಂದ್ರೆ, ಚಿಂತಿಸದಿರಿ ಮಹಿಳೆಯರೇ, ನಿಮಗೆ ಉಜ್ವಲ ಭವಿಷ್ಯವಿದೆ, ಬನ್ನಿ ನಮ್ ಸಂಘಕ್ಕೆ. ಆಮೇಲೆ ಸರ್, ಮೇಲೆ ಚಿಕ್ಕದಾಗಿದ್ರು ಕೆಳಗಡೆ ದೊಡ್ಡದಾಗಿರ್ಬೇಕು. ಬನ್ನಿ ಮೇಡಮ್, ಬನ್ನಿ ನೋಡಿ. ವುಮೆನ್ಸ್ ಡೇಗೆ ನಿಮ್ಗೋಸ್ಕರ ಇಷ್ಟೊಂದು ರೆಡಿ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ನೋಟಿಸ್ ಬೋರ್ಡ್ ಮೇಲೆ ಹಾಕಕ್ಕೆ ಅಂತ ಒಂದ್ ಸ್ಪೆಷಲ್ ಬ್ಯಾನರ್ ರೆಡಿ ಮಾಡಿಸಿದ್ದೀನಿ. ರಾಜು, ರೆಡಿ ಬ್ಯಾನರ್ ತೋರಿಸ್ಬೇಡಪ್ಪ. ಮೇಲೆ ಚಿಕ್ಕದಾಗಿದ್ರು ಚಿಂತಿಸಿದ್ರಿ ಮಹಿಳೆಯರೇ, ಕೆಳಗಡೆ ದೊಡ್ಡದಾಗಿರ್ಬೇಕು, ನಿಮಗೆ ಉಜ್ವಲ ಭವಿಷ್ಯವಿದೆ. ಅಂಕಲ್, 1 kg ಟೊಮೆಟೊನಾ? ಅಲ್ಲೇ ಇದ್ದೆಲ್ಲಪ್ಪ, ಯಾವ್ದ್ ಬೇಕು ಆರಿಸ್ಕೊಂಡು ತಕಡಿಗೆ ಹಾಕೋ. ಕಾಯಿ ತಗೊಂಡೇನಪ್ಪ ಮಾಡ್ತೀಯಾ? ಹಣ್ಣು ಹಾಕೋ. ಹೌದಾ? ಹಾಗೆ 2 ತೆಂಗು. ಒಳ್ಳೆ ಬಲ್ತಿರೋ ಕಾಯಿ ತಗೋ. ಕಾಯಿ ತಗೊಂಡು ಏನ್ ಮಾಡ್ಲಿ?
ಹಣ್ಣು ಹಾಕಿ ಇಲ್ವಾ ಪರವಾಗಿಲ್ಲ ಇದ್ದ ಹಾಕಿ ನಾಳೆ ಹಣ್ಣು ಹಾಕ್ಬೋದಲ್ಲ ಏನಪ್ಪ ನೀನ್ ಫಸ್ಟ್ ರ್ಯಾಂಕ್ ಏನಪ್ಪ? ಅಂಕಲ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಬುಟ್ಟಿ ಒಳಗಡೆ ಟೊಮೆಟೊ ಹಾಕ್ಸ್ಕೊಂಡು ಅದ್ರ ಮೇಲೆ ತೆಂಗಿನಕಾಯಿ ಹಾಕ್ಸ್ಕೊಂಡಾಗ್ಲೇ ಗೊತ್ತಾಯ್ತು. ಮನೆ ಬಂದ್ರೆ ಒಂಚೂರು ನೆಮ್ಮದಿ ಅಲ್ಲ, ಅರ್ಜೆಂಟಾಗಿ ಒಂದು ಕ್ವಾರ್ಟರ್ ಹಾಕ್ಬೇಕು. ಸರ್ ನಿಂಬೆಹಣ್ಣಿಗೆ ಎಷ್ಟು? 10 ರೂಪಾಯಿಗೆ 3 ಸರ್, ಒಂದ್ ತಗೊಂಡ್ರೆ 5 ರೂಪಾಯಿ. 1ಕ್ಕೆ 5 ಆದ್ರೆ 3ಕ್ಕೆ 15. ನನ್ಗೇನ್ ಲೆಕ್ಕ ಬರಲ್ಲ ಅನ್ಕೊಂಡಿದ್ರಾ? ನನ್ ಮ್ಯಾಥ್ಸ್ ಅಲ್ಲಿ 100ಗೆ 100. 15 ತಗೊಳ್ಳಿ 3 ಕೊಡಿ. ಯಾವನೋ ಲೂಸ್ ಅಂತ ಕಾಣುತ್ತೆ. ಕಾಣಕ ಬೈಲಿ ಹತ್ರದಲ್ಲಿ ಎಣ್ಣೆ ಅಂಗಡಿ ಎಲ್ಲಿದೆ? ಎಣ್ಣೆ ಅಂಗಡಿನ ನನಗೆ ಗೊತ್ತು, ಇಲ್ಲೇ ಇದೆ. ತಗೊಳ್ಳಿ ಸರ್, ಎಷ್ಟು ಲೀಟರ್ ಬೇಕಾದ್ರೆ ತಗೊಳ್ಳಿ. ಲೀಟ್ರಾ? ನಾನ್ ಕ್ವಾರ್ಟರ್ ಬಗ್ಗೆ ಮಾತಾಡಿದ್ರೆ ಇವನ್ ಯಾವ ಲೀಟರ್ ಬಗ್ಗೆ ಮಾತಾಡ್ತವನೆ? ಎಣ್ಣೆ ಇಸ್ ಮೆಜರ್ಡ್ ಇನ್ ಲೀಟರ್ಸ್, ನಾಟ್ ಇನ್ ಕ್ವಾರ್ಟರ್ಸ್. ಸರ್ ನೀ ಫಸ್ಟ್ ರ್ಯಾಂಕಾ ಸರ್? ಹೌದು. ನಿಮ್ಗೆ ಹೇಗ್ ಗೊತ್ತಾಯ್ತು? ಎಣ್ಣೆ ಕಡ್ಲೆಕಾಯಿ ಸಿಗೋ ಜಾಗ ಕರ್ಕೊಂಡ್ ಹೋಗ್ರಿ ಅಂದ್ರೆ ಇದ್ಯಾವ್ದೋ ಕಡ್ಲೆಕಾಯಿ ಎಣ್ಣೆ ಸಿಗೋ ಜಾಗ ಕರ್ಕೊಂಡ್ ಬಂದಿರಲ್ಲ ಸರ್. ರಾಜು ಸರ್, ನಾಳೆ ನೈಟ್ ಕಾಲೇಜ್ ಡೇ ಫಂಕ್ಷನ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕಲ್ಪನಾ ಅವ್ರನ್ನ ಕರ್ಸೋಣ ಅಂತ ಇದ್ದೀನಿ. ಹೇಗೆ? ಗುಡ್ ಸರ್, ಗುಡ್ ಐಡಿಯಾ. ಫೋನ್ ಮಾಡಿ ಅವ್ರು ಫ್ರೀ ಇದಾರೆ ಅಂತ ಕೇಳೋ. ಹಾ ಸರ್. ಹಲೋ ಮೇಡಮ್, ನಾಳೆ ನೈಟ್ ನೀವು ಫ್ರೀ ಇದ್ದೀರಾ? ನಮ್ ಪ್ರಿನ್ಸಿಪಲ್ ಸರ್ಗೆ ನೀವೇ ಬರ್ಬೇಕಂತೆ. ನಿಮ್ ಶೋನ ಫಸ್ಟ್ ಅವ್ರು ನೋಡ್ಬೇಕಂತೆ, ಆಮೇಲೆ ಅದನ್ನೆಲ್ಲ ನಮ್ ಹುಡುಗರಿಗೆ ತೋರಿಸ್ಬೇಕು. ಆಮೇಲೆ ಮೇಡಮ್ ಹಲೋ ಫಸ್ಟ್ ರ್ಯಾಂಕು. ನಿಮ್ಗೆ ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು ಒಂದು ಗೊತ್ತಾಗಲ್ವಲ್ಲೋ. ಸ್ವಲ್ಪ ನಿಮ್ ಸ್ಕರ್ಟ್ ಎತ್ತೀರಾ? ನಾನ್ ಫೋಟೋ ತಕೊಂತೀನಿ. ನಿನ್ನೆ ಕೊಟ್ಟಿದ್ ಲೆಟರ್ಗೆ ಆನ್ಸರೇ ಮಾಡ್ಲಿಲ್ಲ. ಅದ್ರಲ್ಲಿ ಅದು ಕ್ವಶನ್ ಇರ್ಲಿಲ್ಲ, ಬರೀ ಐ ಲವ್ ಯು ಅಂತ ಸೆಂಟೆನ್ಸ್ ಇತ್ತು. ಎಲ್ರು ಲವ್ ಅಲ್ಲಿ ಬೀಳಿಸ್ತಾರೆ, ಆದ್ರೆ ನಾನು ನಿಲ್ಲಿಸ್ದೆ. ಅದೇ ಪ್ರಾಬ್ಲಮ್ ಆಗಿದ್ದು. ಇನ್ನೂ ಅರ್ಥ ಆಗಿಲ್ವಾ? ಅದಕ್ಕೆ ನೀನ್ ಫಸ್ಟ್ ರ್ಯಾಂಕ್ ರಾಜು. ಹೋಗೋ ಕ್ಲಾಸ್ಗೆ. ಆ ರಾಜು ನೋಡಿ ಯಾಕೆ ಎದ್ರಕೊಂತೀಯಾ? ನಾವು ಹುಡುಗಿರ್ ಜೊತೆ ಇದ್ದಾಗ ನನ್ ಮಗ ಬರ್ಬಿಟ್ರೆ ಡೇಂಜರ್ ಕಡ. ಓ ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ 1 ಲೀಟರ್ ಹಾಲು ಸಿಗ್ಬೋದಾ? ಓ ಯಾಕೆ ಸ್ಟಾಕ್ ಇಲ್ವಾ? ಖಾಲಿ ಆಗಿದ್ಯಾ?